ಕೇರಳ ಇನ್ಸಿಡೆಂಟ್ ಲಿಟ್ರಲಿ ಆ ವಿಷಯ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರು ಮೈ ಜುಮ್ ಅಂತ ಇದೆ. 1.5 ವರ್ಷ ಮಗು ಗುರು, 1.5 ವರ್ಷ. ಲಿಟ್ರಲಿ ಅವ್ರ ಅಮ್ಮಗೆ ಅಷ್ಟು, ಸಾರಿ ಟು ಸೇ ದಿಸ್, ನಿಮ್ಗೆ ಅಷ್ಟು ತೆವಲಿದ್ದಿದ್ರೆ ಆ 1.5 ವರ್ಷ ಮಗು ನಿಮ್ಗೆ ಏನ್ ಅಡ್ಡಿ ಮಾಡ್ತಾ ಇತ್ತು? ಸಾಯಿಸೋ ಅಂತದ್ದು ಏನಿತ್ತು ಅದರಲ್ಲಿ? ಲೈಕ್ 2 ದಿನದಿಂದ ಎಲ್ಲಿ ನೋಡೋದು ಇದೇ ವಿಚಾರ. ಅಂಡ್ ನಾರ್ತ್ ಅಲ್ಲೂ ಸೇಮ್ ಇದೇ ತರ ಇನ್ಸಿಡೆಂಟ್ ಆಗಿದೆ. ಬಟ್ ಅಲ್ಲಿ ಒಬ್ಬ ಹುಡುಗ ಮಗುನ ನೆಲಕ್ಕೆ ಹಾಕಿ ಹೊಡಿತಾ ಇದ್ರೆ ಒಂದು ಬಾಲ್ ತರ, ಸ್ಪಂಜ್ ತರ ಅದು. ನನಗೆ ವಿಚಾರ ಬಗ್ಗೆ ಮಾತಾಡಬಹುದು ಅಂತ ನೆನ್ನೆಯಿಂದ ಕಂಟ್ರೋಲ್ ಮಾಡ್ಕೊಂತ ಇದ್ದೆ. ಬಟ್ ಎಲ್ಲೋ ಒಂದ್ ಕಡೆ ಲೈಕ್ ಇಂಥವ್ರು ಎಲ್ಲ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಇಂತಂತೂ ಬಿಡ್ಲೇಬಾರ್ದು. ಅಂಡ್ ಕೇರಳ ಪೊಲೀಸ್ ಹೆಡ್ಸಪ್ ನೆನ್ನೆಯಿಂದ ನೆಕ್ಸ್ಟ್ ಲೆವೆಲ್ ಆಪರೇಷನ್ ಮಾಡ್ತಿದ್ದಾರೆ. ಅಂಡ್ ಆ ಪರ್ಸನ್ ಮತ್ತೆ ಆ ತಾಯಿನ ಇಬ್ಬರನ್ನೂ ಅರೆಸ್ಟ್ ಮಾಡಿದ್ದಾರೆ. ಜಸ್ಟ್ ಅರೆಸ್ಟ್ ಸಾಕಾಗಲ್ಲ, ಅವರು ಇಂಥವ್ರಿಗೆ ಎಂತ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ಟೈಮ್ ಯಾರಾದ್ರೂ ಮಕ್ಕಳ ಬಗ್ಗೆ ಥಿಂಕ್ ಮಾಡುವಾಗ ಇದು ಫಸ್ಟ್ ಅವ್ರ ಮೈಂಡ್ ಅಲ್ಲಿ ಬರಬೇಕು. ಓಕೆ, ಈ ತರ ಮಾಡದಂಗಂತೂ ಇವ್ರನ್ನಂತೂ ಬಿಡ್ಲೇಬಾರದು. ಇಷ್ಟು ಕಠಿಣವಾಗಿರ್ತಾರೆ. ಎಷ್ಟೋ ತಾಯಂದ್ರು ಅವ್ರ ಪ್ರಾಣನ್ ಕೊಟ್ಟು ಅವ್ರ ಮಕ್ಕಳನ್ನ ಉಳಿಸ್ಕೊಂತ ಇದ್ರೆ, ಈ ತರ ಕಚ್ಚಡಗಳು, ಸಾರಿ ಟು ಸೇ ದಿಸ್, ಕಚ್ಚಡಗಳು ಈ ತರ ತೆವಲ್ಗೋಸ್ಕರ ಈ ತರ ಕೆಲಸ ಎಲ್ಲ ಮಾಡ್ತಿದ್ದಾರೆ. ಅಂಡ್ ಹೋಪ್ ಕೇರಳ ಗೌರ್ಮೆಂಟ್ ಇದ್ರ ಮೇಲೆ ಇನ್ನೂ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳುತ್ತೆ ಅಂತ ಹೇಳ್ತಾ ಇವ್ ನಮ್ಮ ಇಲ್ಲೇ ಮುಗಿಸೋಣ ಮಾಡಿ. ಅಂಡ್ ಆ ವ್ಯಕ್ತಿಗೆ ಮಾತ್ರ ನನ್ಗೆ ಮಾತು ಸಹ ಬರ್ತಾ ಇಲ್ಲ. ಓಕೆ.